ಆಗ್ತಾ ಇದೆ. ನಾವು ಗಮನಿಸಬೇಕಾಗಿರುವ ವಿಚಾರ ಅಂದ್ರೆ ಜನ ಈಗ ಮನೆ ಬರುತ್ತೆ, ಪ್ರವಾಹ ಸೃಷ್ಟಿಯಾಗುತ್ತೆ, ಆ ನೀರು ಮನೆ ಒಳಗಡೆ ನುಗ್ಗುತ್ತೆ ಅಲ್ಲ, ಅದರ ಜೊತೆಗೆ ವಿಷಜಂತುಗಳು ಕೂಡ ಬಂದು ಬಿಡುತ್ತೆ ಅನ್ನುವಂತಹ ಆತಂಕ ಜನರಲ್ಲಿ. ಅದೇ ರೀತಿ ಈಗ ಹಾಸನದಲ್ಲಿ ಒಂದು ಘಟನೆ ನಡೆದಿದೆ. ನೀರಲ್ಲಿ ತೇಲಿ ಬಂದಿದೆ ಬೃಹತ್ ಗಾತ್ರದ ಹೆಬ್ಬಾವು. ಹೊಳೆ ನರಸೀಪುರದ ಈಶ್ವರ ದೇಗುಲದ ಬಳಿ ನಡೆದಂತಹ ಘಟನೆ ಇದು. ಬೃಹತ್ ಗಾತ್ರದ ಹೆಬ್ಬಾವು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಮಳೆ ನೀರು ಮನೆಗೆ ನುಗ್ಗುತ್ತೆ, ರಸ್ತೆ ಜಲಾವೃತ ಆಗುತ್ತೆ, ಜಮೀನಿಗೆ ನುಗ್ಗುತ್ತೆ, ಅವಾಂತರ ಸೃಷ್ಟಿಯಾಗುತ್ತೆ, ಇದೆಲ್ಲ ಸರಿ. ಅದರ ಜೊತೆಗೆ ವಿಷಜಂತುಗಳ ಕಾಟ ಕೂಡ ಪ್ರಾರಂಭ ಆಗ್ಬಿಡುತ್ತೆ ಅಂತ ಹೆಬ್ಬಾವು ಕೂಡ ಬಂದಿರೋ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಆತಂಕದ ವಾತಾವರಣ ಈ ದೃಶ್ಯಗಳನ್ನ ನೋಡಿದ್ರೆ. ಬೃಹತ್ ಗಾತ್ರದ ಹೆಬ್ಬಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ಮಳೆ ನೀರಿನಲ್ಲಿ ಬಂದಿರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಳೆ ಅವಾಂತರ ಈಗಲೂ ಕೂಡ ಮುಂದುವರಿತಾ ಇದೆ. ಜನ ಸುಧಾರಿಸ್ಕೊಳ್ಬೇಕು ಅಂದ್ರೆ ಕಷ್ಟಪಡಬೇಕು. ರಸ್ತೆಗಳು ಜಲಾವೃತ, ಜನಜೀವನ ಅಸ್ತವ್ಯಸ್ತ. ಭಾರೀ ಮಳೆಗೆ ಕಾಡ್ಲೂರು ಕೂಡಿಗೆ ರಸ್ತೆ ಜಲಾವೃತವಾಗಿದೆ ಅಂತೆ. ಆಲೂರು ತಾಲೂಕಿನ ಕಾಡ್ಲೂರು ಕೂಡಿಗೆ ಬಳಿ ಈ ಘಟನೆ ನಡೆದಿದೆ. ರಸ್ತೆ ಜಲಾವೃತ, ಓಡಾಡೋದಕ್ಕಾಗಲ್ಲ. ಬೆಳಗ್ಗೆ ನಾವು ಗಮನಿಸ್ತಾ ಇದ್ವಿ, ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಜನ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇನ್ನು ಕೊಡಗು ಪರಿಸ್ಥಿತಿ ಕೂಡ ಇದೇ ರೀತಿ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಭೀಕರ ಪ್ರವಾಹಕ್ಕೆ ಕೊಡಗು ಜಿಲ್ಲೆ ಕೂಡ ತತ್ತರಿಸಿ ಹೋಗಿದೆ. ಕುಶಾಲನಗರದ ಸಾಯಿ ಬಡಾವಣೆಗೆ ಭಾರೀ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿದೆ. ರಾತ್ರೋರಾತ್ರಿ ಹಲವು ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆಯಂತೆ. ಸಾಕಷ್ಟು ಮನೆಗಳು ನೀರಿನಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಮನೆಯಲ್ಲಿದ್ದವರು ಆಚೆ ಬರಕ್ಕಾಗದೇ ಇರುವಂತಹ ಪರಿಸ್ಥಿತಿ. ಹಾಗಾಗಿ ರಾತ್ರೋರಾತ್ರಿ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಮನೆ ಅರ್ಧ ಭಾಗ ನೀರಲ್ಲಿ ಮುಳುಗಡೆಯಾಗಿರುವ ದೃಶ್ಯ. ರಸ್ತೆ ಮನೆ ಅರ್ಧಕ್ಕರ್ಧ ಮುಳುಗಡೆಯಾಗಿರೋದು. ಒಬ್ಬ ಮನುಷ್ಯ ಹೋದ್ರೆ ಅರ್ಧ ಭಾಗ ಮುಳುಗಡೆ ಆಗ್ತಾರೆ. ಅನುಕಾರ್ಯಪ್ಪ ನಮ್ಮ ಪ್ರತಿನಿಧಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ತೋರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಕಾವೇರಿ ನದಿ ಉಕ್ಕಿ ಹರಿತಾ ಇರುವಂಥದ್ದು, ಅಲ್ಲಲ್ಲಿ ಪ್ರವಾಹ ಕೂಡ ಉಂಟಾಗಿರುವಂಥದ್ದು. ಅದು ಕುಶಾಲನಗರ ತಾಲೂಕು, ಕುಶಾಲನಗರದಲ್ಲಿ ಕೆಲವು ಬಡಾವಣೆಗಳು, ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಇಲ್ಲಿ ಕೂಡ ಕಾವೇರಿ ನೀರು ನುಗ್ಗಿದೆ. ಈಗ ನಾವು ಸಾಯಿ ಬಡಾವಣೆಯಲ್ಲಿದ್ದೇವೆ. ಇಲ್ಲಿ ಒಂದು ಕೆಲವೇ ದೂರದಲ್ಲಿ ಕಾವೇರಿ ನದಿ ಇರುವಂಥದ್ದು. ಈಗ ನಿನ್ನೆ ಇದ್ದಕ್ಕಿದ್ದಂತೆ ನೀರು ಬಂದು ಎಲ್ಲ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇಲ್ಲಿ ನೂರಾರು ಮನೆಗಳಿದೆ. ಎಲ್ಲ ಮನೆಗಳಿಗೆ ಇಲ್ಲಿ ನೀರು ನುಗ್ಗಿದೆ. 3, 4, 5ನೇ ಕ್ರಾಸ್ವರೆಗೆ ಕೂಡ ಈ ನೀರು ಬಂದು ನಿಂತಿರುವಂಥದ್ದು. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಹೆಚ್ಚು ಮಳೆ ಬಂದ ಕಾರಣ ಕೆಲವು ಜನರು ಇಲ್ಲೇ ಮನೆ ಒಳಗೆ ಇದ್ದರು. ಒಂದು 19 ಜನಗಳನ್ನು, ಕೆಲವು ಕುಟುಂಬಗಳ ನಿನ್ನೆ ಅಗ್ನಿಶಾಮಕ ದಳದವರು ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಎಷ್ಟು ಮನೆ ಇದೆ ಎಲ್ಲ ಮನೆಯವರು ಸ್ಥಳಾಂತರ ಆಗಿದ್ದಾರೆ. ಎಲ್ಲ ಬೇರೆ ಬೇರೆ ಅವರ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಅಂದರೆ ಪ್ರತಿ ವರ್ಷ ಜೋರು ಮಳೆ ಆದಾಗ ಈ ರೀತಿ ಪ್ರವಾಹ ಬರುವಂಥದ್ದು ಕಳೆದ ಕೆಲವು ವರ್ಷಗಳಿಂದ. ಆದ್ದರಿಂದ ಸ್ವಲ್ಪ ನೀರು ಬರ್ತಾ ಇದ್ದಂಗೆ ಅವರೆಲ್ಲ ಬೇರೆ ಕಡೆಗೆ ಶಿಫ್ಟ್ ಆಗುವಂಥದ್ದು. ಅದೇ ರೀತಿ ಇವಾಗಲೂ ಕೂಡ ಶಿಫ್ಟ್ ಆಗಿದ್ದಾರೆ. ಸಂಪೂರ್ಣವಾಗಿ ಮನೆ ನೀರಿನಿಂದ ಆವೃತವಾಗಿದೆ. ಯಾಕೆಂದರೆ ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗಿತ್ತು ನಿನ್ನೆ. ಜೊತೆಗೆ ಹಾರಂಗಿಯಲ್ಲಿ 25,000 ಕ್ಯೂಸೆಕ್ಸ್ ನೀರು ನದಿಗೆ ಬಿಡಲಾಗಿತ್ತು. ಹಾರಂಗಿಯಲ್ಲಿ ಕಾವೇರಿ ನದಿಗೆ ನೀರು ಬಿಟ್ಟಾಗ ಇಲ್ಲಿ ಫ್ಲೋ ಜಾಸ್ತಿ ಆಗುತ್ತೆ, ಆಗ ಈ ಬಡಾವಣೆಗಳಿಗೆ ನೀರು ನುಗ್ಗುವಂಥದ್ದು. ಅದೇ ರೀತಿ ಈಗ ಇಲ್ಲಿ ನೀರು ನುಗ್ಗಿರುವಂಥದ್ದು. ಇದು ಈಗ ನಿನ್ನೆ ಸಂಜೆಯಿಂದ ಮಳೆ ಸ್ವಲ್ಪ ಕಡಿಮೆ ಇದೆ, ವರುಣ ಬಿಡುವು ನೀಡಿದ್ದಾನೆ. ಆದ್ದರಿಂದ ನೀರು ಕಡಿಮೆಯಾಗೋ ಸಾಧ್ಯತೆ ಇದೆ. ಈಗ ಒಂದು 2 ಅಡಿಯಷ್ಟು ನೀರು ಕಡಿಮೆ ಆಗಿದೆ. ಒಂದು ವೇಳೆ ಇದೇ ರೀತಿಯಾದರೆ ನೀರು ಕಡಿಮೆ ಆಗುತ್ತೆ. ಒಂದು ವೇಳೆ ಮತ್ತೆ ಮಳೆ ಮುಂದುವರೆದರೆ ಮತ್ತೆ ಹೆಚ್ಚು ನೀರು ನುಗ್ಗುವಂಥ ಸಾಧ್ಯತೆ ಇದೆ. ಅಂದರೆ ಇವತ್ತು ನಾಳೆ 2 ದಿನ ಕೂಡ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಸವೇಶ್ವರ ಠಾಣೆಗೆ ಪ್ರತಾಪ್ ಸಿಂಹ ಬಂದಿದ್ದಾರೆ. ಇದು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪುನೀತ್ ಕೆರೆಹಳ್ಳಿ ಜೊತೆ ಪ್ರತಾಪ್ ಸಿಂಹ ಆಗಮನ. ಪುನೀತ್ ಮೇಲೆ ಪೊಲೀಸರ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರ ಆಗಮನವಾಗಿದೆ. ಪುನೀತ್ ಬಂಧನದ ವೇಳೆ ಬಟ್ಟೆ ಬಿಚ್ಚಿದ್ದಾಗಿ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಎಸಿಪಿ ಚಂದನ್ ವಿರುದ್ಧ ಆರೋಪ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಇದು ಯಾವ ವಿಚಾರ ಗೊತ್ತಾ? ಮೆಜೆಸ್ಟಿಕ್ ಅಲ್ಲಿ ಟನ್ ಗಟ್ಟಲೆ 90 ಬಾಕ್ಸ್ನಲ್ಲಿ ಕಳಪೆ ಮಾಂಸ ಸಾಗಾಟ ಆಯ್ತಲ್ಲ, ಆಗ ಪುನೀತ್ ಕೆರೆಹಳ್ಳಿಯವರ ಎಂಟ್ರಿ ಆಗಿತ್ತು. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಠಾಣೆಗೆ ಪ್ರತಾಪ್ ಸಿಂಹ ಅವರ ಆಗಮನ ಆಗಿರೋದು.
ಬರ್ತೀವಿ ಒಂದು ಮಾತಾಡಿ ಬರ್ತೀವಿ ಒಂದು ನಿಮಿಷ ಸರ್ ಚಂದನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದು ನಿಮಿಷ ಹೋಗಿ ಒಂದು ನಿಮಿಷ ನಾವು ಹೋಗಿ ಅಧಿಕಾರಿಗಳ ಜೊತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪುನೀತ್ ಕೆರೆಹಳ್ಳಿ ಸೇರಿ ಎಲ್ಲರೂ ಕೂಡ ಪೊಲೀಸರ ವಶದಲ್ಲಿ. ಪ್ರತಾಪ್ ಸಿಂಹ ಕೂಡ ಬಂದಿದ್ರು, ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಠಾಣೆ ಬಳಿ ಸೇರಿದ್ದ ಎಲ್ಲ ಬೆಂಬಲಿಗರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನಾಕಾರರು ಪೊಲೀಸರ ವಶಕ್ಕೆ. ಯಾವ ಪ್ರಕರಣ ಅಂತ ಯೋಚನೆ ಮಾಡಬೇಡಿ. ಮೆಜೆಸ್ಟಿಕ್ನಲ್ಲಿ 90 ಬಾಕ್ಸ್ನಲ್ಲಿ ಕಳಪೆ ಮಾಂಸ ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಅವರ ಎಂಟ್ರಿ ಆಗಿತ್ತು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಗಿತ್ತು. ಆಗ ದೌರ್ಜನ್ಯ ಎಸಗಲಾಗಿದೆ. ಪುನೀತ್ ಕೆರೆಹಳ್ಳಿ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಅವ್ರು ಬಟ್ಟೆ ಹರಿದಿದ್ರು, ಚಿತ್ರಹಿಂಸೆ ನೀಡಿದ್ರು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರ ಎಂಟ್ರಿ ಆಗಿದೆ. ನೋಡಿ, ಒಂದು ಹಿಂದೂ ಸಮಾಜದ ಶ್ರದ್ಧೆ ಆಗಿರ್ತಕ್ಕಂಥ ಗೋಮಾತೆಯ ರಕ್ಷಣೆಯ ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಹೋರಾಟವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತ ಈ ರೀತಿಯ ಹಿಂದೂ ಸಮಾಜಕ್ಕೆ ಮತ್ತು ಸಮಾಜದ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡಿದಾಗ ಠಾಣೆಗೆ ಕರೆಸಿ ಠಾಣೆಯಲ್ಲಿ ಅವರಿಗೆ ಚಿತ್ರಹಿಂಸೆ ಕೊಡ್ತಾರೆ ಅಂತ ಹೇಳಿದರೆ ಕಾಂಗ್ರೆಸ್ನ ಸರ್ಕಾರ ಇವತ್ತು